ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಮನುಷ್ಯ ತಾನು ಮಾಡುವ ಕೆಲಸಗಳು, ತನ್ನ ಜೀವನದಲ್ಲಿ ತೆಗೆದುಕೊಂಡ ನಿರ್ಧಾರಗಳು, ತಾನು ಆಯ್ಕೆ ಮಾಡಿಕೊಂಡ ಆಸೆಗಳು, ತಾನು ಇರುವ ಪರಿಸ್ಥಿತಿ, ತನ್ನ ಸ್ಥಿತಿಗತಿಗಳನ್ನು ಆ ಅಲ್ಲಾಹನ ಮೇಲೆ ಹಾಕಿ, ಅಲ್ಲಾಹನ ಇಚ್ಛೆಯಿಂದಲೇ ನಾನು ಈ ಪರಿಸ್ಥಿತಿಯಲ್ಲಿ ಇದ್ದೇನೆ, ನನ್ನ ಈ ಸ್ಥಿತಿಗೆ ಕಾರಣ ಅಲ್ಲಾಹನೇ. ಯಾಕೆ ಎಂದರೆ ಅಲ್ಲಾಹನ ಇಚ್ಛೆ ಇಲ್ಲದೆ ಈ ಭೂಮಿಯ ಮೇಲೆ ಒಂದು ಹುಲ್ಲುಕಡ್ಡಿಯೂ ಸಹಿತ ಅಲ್ಲಾಡಲು ಸಾಧ್ಯವಿಲ್ಲ ಎಂದುಕೊಂಡು ಅವನ ಮೇಲೆ ಹಾಕಿ ತಾನು ಜಾರಿಕೊಳ್ಳುವುದು ಸಾಮಾನ್ಯ ಮಾತಾಗಿದೆ ಅಲ್ಲವೇ? ಬನ್ನಿ, ಇದರ ಸರಿಯಾದ ಅರ್ಥ ಏನು ಎಂದು ನಾವು ಇಂದಿನ ವಿಡಿಯೋದಲ್ಲಿ ನೋಡೋಣ. ಪ್ರಕೃತಿಯು ಅಲ್ಲಾಹನು ಹೇಳಿರುವ ಹಾಗೆಯೇ ನಡೆದುಕೊಳ್ಳುತ್ತೆ. ಅದು ಹೇಗೆ ಎಂದರೆ, ಭೂಮಿಗೆ ಅಲ್ಲಾಹನು ಸಹನೆಯನ್ನು ನೀಡಿದ್ದಾನೆ. ನೀನು ಏನೇ ಮನುಷ್ಯರು ನಿನ್ನ ಮೇಲೆ ಏನೇ ಮಾಡಿದರೂ ನೀನು ಸಹನೆಯನ್ನು ಹೊಂದಬೇಕು ಎಂದು. ಅದೇ ರೀತಿಯಾಗಿ ಭೂಮಿಯು ನಾವು ಅದರ ಮೇಲೆ ಎಷ್ಟೇ ಅಪವಿತ್ರತೆಯ ಕೆಲಸಗಳನ್ನು ಮಾಡಿದರೂ ಸಹಿತ ಭೂಮಿ ಎರಡು ಹೋಳು ಆಗಿ ನಮ್ಮನ್ನು ತನ್ನ ಒಡಲಿನಲ್ಲಿ ನುಂಗುವುದಿಲ್ಲ. ಯಾಕೆ ಎಂದರೆ ಅದಕ್ಕೆ ಅಲ್ಲಾಹನ ಆಜ್ಞೆಯಾಗಿದೆ, ಅದು ಸಹನೆಯಿಂದಲೇ ನಡೆಯುತ್ತದೆ. ಅದೇ ರೀತಿಯಾಗಿ ಸೂರ್ಯನು ಕೂಡ ಒಂದು ದಿನ ರಜೆಯನ್ನು ಹಾಕದೆ ಆ ಅಲ್ಲಾಹನ ಆಜ್ಞೆಯಿಂದ ಪ್ರತಿದಿನ ನಮ್ಮೆಲ್ಲರಿಗೂ ಸಮನಾದ ಬೆಳಕನ್ನು ನೀಡಲು ಪ್ರತಿದಿನ ಈ ಭೂಮಿಯ ಮೇಲೆ ಸೂರ್ಯನು ಹುಟ್ಟಿ ಬರುತ್ತಾನೆ ಅಲ್ಲವೇ? ಮೋಡಗಳು ಸಮತೋಲನವಾದ ಮಳೆಯನ್ನು ನಮಗೆ ನೀಡಲು ಕಾರಣ ಅವನು ಹೇಳಿದ್ದಾನೆ ಎಂದು. ಈ ಭೂಮಿಯ ಮೇಲೆ ಗಿಡಗಳು ಒಳ್ಳೆಯ ಶುದ್ಧ ಗಾಳಿಯನ್ನು ಸದಾ ಒಳ್ಳೆಯ ಆಕ್ಸಿಜನ್ ಅನ್ನು ನಮಗೆ ನೀಡುತ್ತಾ ಇರುವುದು ಅವನು ಹೇಳಿದ್ದಾನೆ ಎಂದು. ಅಷ್ಟೇ ಅಲ್ಲ, ಸಮುದ್ರ ಎಲ್ಲವನ್ನು ತನ್ನ ಒಡಲಿನಲ್ಲಿ ಇಟ್ಟುಕೊಳ್ಳಲು ಕಾರಣ ಅವನು ಹೇಳಿದ್ದಾನೆ ಎಂದು ಅಲ್ಲವೇ? ಫರಿಷ್ಠೆಗಳು ಸಹಿತ ಅಲ್ಲಾಹನ ಆರಾಧನೆಯನ್ನು ಬಿಟ್ಟು, ಅವನು ಹೇಳಿರುವ ಕೆಲಸವನ್ನು ಬಿಟ್ಟು ಬೇರೆ ಏನು ಮಾಡುವುದಿಲ್ಲ. ಯಾಕೆ ಎಂದರೆ ಅವರು ಜೀವಿಸುತ್ತಾ ಇರುವುದೇ, ಅವರ ಜೀವನವೇ ಆ ಅಲ್ಲಾಹನ ಇಚ್ಛೆಯಂತೆ ಅವರು ಮಾಡಿ ಅವನ ಇಚ್ಛೆಯಂತೆಯೇ ತಮ್ಮ ಜೀವನವನ್ನು ನಡೆಸುತ್ತಿದ್ದಾರೆ. ಹೀಗೆ ಎಲ್ಲವೂ ಪ್ರಕೃತಿಯಲ್ಲಿ ತಮ್ಮದೇ ಆದ ಕೆಲಸಗಳನ್ನು ಅಲ್ಲಾಹನ ಇಚ್ಛೆಯಂತೆ ನಡೆಸುತ್ತಿರುವಾಗ, ಮನುಷ್ಯನು ಮಾತ್ರ ತನ್ನ ಇಷ್ಟದಂತೆ, ತಾನು ಆಸೆಪಟ್ಟಂತೆ, ತನ್ನ ಒಂದು ಯೋಚನೆಯ ಪ್ರಕಾರ ನಡೆಯುತ್ತಿದ್ದಾನೆ ಅಲ್ಲವೇ? ಇದಕ್ಕೆ ಕಾರಣ ಅಲ್ಲಾಹನು ಹೇಗೆ ಆಗುತ್ತಾನೆ? ಅಲ್ಲಾಹನು ಇಚ್ಛೆಯಂತೆ ಯಾವುದು ನಡೆಯುತ್ತಿಲ್ಲ, ಅಲ್ಲಾಹನ ಅನುಮತಿಯಿಂದ ನಡೆಯುತ್ತಿದೆ. ಯಾಕೆ ಎಂದರೆ ಅಲ್ಲಾಹನ ಅನುಮತಿ ಇಲ್ಲದೆ ಯಾವುದೇ ಒಂದು ಕೆಲಸ ನಡೆಯುವುದಿಲ್ಲ. ಹಾಗಂತ ಎಲ್ಲಾ ಕೆಟ್ಟ ಕೆಲಸಗಳು ಅಲ್ಲಾಹನು ಇಚ್ಛೆಯಿಂದ ನಡೆಯುತ್ತಿದೆ ಎಂದರೆ ತಪ್ಪಾಗುತ್ತದೆ. ಅದು ಅಲ್ಲಾಹನು ನೀಡಿರುವ ಅನುಮತಿಯಿಂದ ಆಗಿರುತ್ತದೆ. ಇದಕ್ಕೆ ನಾಳೆ ದೊಡ್ಡ ಒಂದು ಶಿಕ್ಷೆಯೂ ಸಹಿತ ನಮಗೆ ಕಾದಿರುತ್ತದೆ ಎಂಬುದನ್ನು ಮನುಷ್ಯನು ನೆನಪು ಮಾಡಿಕೊಳ್ಳಬೇಕು. ಮನುಷ್ಯನಿಗೆ ಅಲ್ಲಾಹನು ನೀಡಿರುವ ಈ ಒಂದು ಸವಲತ್ತನ್ನು ಸರಿಯಾದ ದಾರಿಯಲ್ಲಿ ಬಳಸಿಕೊಂಡು ಸರಿಯಾದ ಜಾಗದಲ್ಲಿ ಉಪಯೋಗಿಸಿ ತನ್ನ ಜೀವನವನ್ನು ಪರಿಶುದ್ಧ ಜೀವನವಾಗಿ ನಡೆಸಿಕೊಂಡು, ತಾನು ಇರುವ ಪರಿಸ್ಥಿತಿಗೆ ತಾನೇ ಕಾರಣ, ತಾನು ತೆಗೆದುಕೊಂಡಿರುವ ನಿರ್ಧಾರಕ್ಕೆ ಜವಾಬ್ದಾರಿ ತಾನೇ ಎಂದು ಅಲ್ಲಾಹನಲ್ಲಿ ಕ್ಷಮೆ ಕೇಳುತ್ತಾ, ಅಲ್ಲಾಹನನ್ನು ದೂಷಿಸದೆ ಮುಂದೆ ಬರುವ ದಿನಗಳಲ್ಲಿ ತನ್ನ ಜೀವನವನ್ನು ಒಳ್ಳೆಯ ದಾರಿಯತ್ತ, ಜೀವನದತ್ತ ನಡೆಸಲು ಪ್ರಯತ್ನಿಸುತ್ತಾ ಹೋದರೆ ಇನ್ಶಾ ಅಲ್ಲಾ ಅಲ್ಲಾಹನು ಅವನು ಮಾಡಿರುವ ಎಲ್ಲಾ ತಪ್ಪುಗಳನ್ನು ಕ್ಷಮೆ ಮಾಡುತ್ತಾ ಅವನಿಗೆ ಒಂದು ಪರಿಶುದ್ಧವಾದ ಜೀವನವನ್ನು ನೀಡುತ್ತಾನೆ ಅಲ್ಲವೇ? ನಿಮ್ಮ ಮನಸ್ಸಿನಲ್ಲಿ ಕಾಡುತ್ತಿದ್ದ ಆ ಒಂದು ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಎಂದು ನಾನು ಭಾವಿಸುತ್ತೇನೆ. ಈ ಜಗತ್ತಿನಲ್ಲಿ ಇಷ್ಟೊಂದು ಕೆಟ್ಟ ಕೆಲಸಗಳು, ಪಾಪಗಳು ನಡೆಯುತ್ತಾ ಇದ್ದರೂ ಅಲ್ಲಾಹನು ಯಾಕೆ ಸುಮ್ಮನಿದ್ದಾನೆ? ಎಲ್ಲವೂ ಅಲ್ಲಾಹನ ಇಚ್ಛೆಯಂತೆ ನಡೆಯುತ್ತಾ ಇದೆಯಾ ಎಂದು ನಿಮ್ಮ ಮನಸ್ಸಿಗೆ ನೀವೇ ಕೇಳಿಕೊಂಡಾಗ ಆಗ ನಿಮಗೆ ತಿಳಿಯುತ್ತೆ, ಇದು ಅಲ್ಲಾಹನ ಇಚ್ಛೆಯಿಂದ ಅಲ್ಲ, ಅಲ್ಲಾಹನು ಮನುಷ್ಯನಿಗೆ ನೀಡಿರುವ ಅನುಮತಿಯೇ ಇದಕ್ಕೆ ಕಾರಣ ಎಂದು. ಹಾಗಾಗಿ ನಾವು ಅಲ್ಲಾಹನು ನೀಡಿರುವ ಈ ಅನುಮತಿಯನ್ನು, ಈ ಸ್ವತಂತ್ರವನ್ನು ಒಳ್ಳೆಯ ಕೆಲಸದತ್ತ ನಾವು ಉಪಯೋಗಿಸಿಕೊಂಡು ನಮ್ಮ ಜೀವನವನ್ನು ಸಾರ್ಥಕತೆಯನ್ನು ಹೊಂದೋಣ. ನಾವು ಈ ಜಗತ್ತಿಗೆ ಬಂದಿರುವ ಒಂದು ಒಳ್ಳೆಯ ಅರ್ಥವನ್ನು ಹೊಂದಿ ಈ ಜಗತ್ತಿನಿಂದ ಮರಳಿ ಹೋಗೋಣ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.